ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು PIL ಸಲ್ಲಿಸೋ ಅಂತ ಸಾಧ್ಯತೆ ಇದೆ. ಹೈಕೋರ್ಟ್ಗೆ PIL ಸಲ್ಲಿಸುತ್ತಾರೆ ದಳಪತಿಗಳು. CM DK ಶಿವಕುಮಾರ್ ತಂದೆ ಮಗನ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಈಗ ನೇರವಾಗಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಳಪತಿಗಳು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಜುಗಲ್ ಬಂದಿಗೆ DK ಶಿವಕುಮಾರ್ಗೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ವಿರುದ್ಧ ಸತತ ಹೋರಾಟದಲ್ಲಿ JDS BJPಗಿಂತಲೂ ಹೆಚ್ಚಿನ ತಲೆನೋವಾಗಿದೆ. JDS ಕಾರಣ ಏನು ಅಂತ ಹೇಳಿದ್ರೆ, ಯಾವ ಹೋರಾಟ ಸರ್ಕಾರದ ಯಾವ ನಿಲುವಾಗಿರಲಿ, ತಪ್ಪು ಅಂದರೆ ತಪ್ಪು, ಜನರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ತೊಂದರೆನೇ ಅದು, ಅದರಲ್ಲಿ ಏನು ಮುಲಾಜೆ ನೋಡ್ತಾ ಇಲ್ಲ JDS. ಹೀಗಾಗಿ ಅಖಾಡಕ್ಕೆ ಧುಮುಕ್ಬಿಟ್ಟಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿ ಗಾದಿಗೆ DK ಶಿವಕುಮಾರ್ ಬಂದಾಗಿನಿಂದಲಂತೂ ಈಗ ಒಕ್ಕಲಿಗ ಸಮುದಾಯದ ನಾಯಕ ಯಾರಾಗಬೇಕು ಆ ಒಂದು ಪಟ್ಟದ ಮೇಲೆ ಕಣ್ಣಿಟ್ಟು ತೆರೆಮರೆಯಲ್ಲಿ ಅದನ್ನು ಮೇಲ್ನೋಟಕ್ಕೆ ಬಹಿರಂಗವಾಗಿ ತೋರಿಸ್ಕೊಳ್ಳಿಲ್ಲ ಅಂದರೂ ಸರ್ಕಾರದ ವಿರುದ್ಧ ಚಾಟಿ ಬೀಸಲಕ್ಕೆ BJPಗಿಂತ JDS ಹೆಚ್ಚು ಹೆಜ್ಜೆಗಳನ್ನು ಮುಂದಿಡ್ತಾ ಇದೆ. ಇದೇ DK ಶಿವಕುಮಾರ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋ ಅಂಥದ್ದು. ಒಂದು ಕಡೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮತ್ತೊಂದು ಕಡೆ ಅವರ ಪುತ್ರ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, BJPಗಿಂತ JDS ಒಂದು ಹೆಜ್ಜೆ ಮುಂದೆ ಇದೆ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ, ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಇದೇ DKಶಿಗೆ ಟೆನ್ಷನ್ ಜಾಸ್ತಿ ಮಾಡಿರೋದ ಹೇಗೆ? ಸುಧನ್, ಯಾವಾಗ DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡಿದ್ರು ಆಗ್ಲಿಂದಲೂ ಕೂಡ JDS ಒಂದು ರೀತಿ DK ಶಿವಕುಮಾರ್ ಅವ್ರ ಮೇಲೆ ಒಂದು ಅಟ್ಯಾಕನ್ನು ಮಾಡ್ತಾ ಇರುವಂಥದ್ದು, ಅಗ್ರೆಸಿವ್ ಮೋಡ್ಗೆ ತಲುಪಿರುವಂಥದ್ದು. ಯಾಕಂದರೆ JDS ಏನು ಕಾಂಗ್ರೆಸ್ ಸರ್ಕಾರದ ಅದರಲ್ಲೂ ಕೂಡ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಏನೇ ನಿರ್ಧಾರಗಳು ತೆಗೆದುಕೊಂಡ್ರು ಅದು ಜನವಿರೋಧಿ ಏನಾದರೂ ನಿರ್ಧಾರಗಳು ತೆಗೆದುಕೊಂಡ್ರೆ ಮೊದಲಿಗೆ ಧ್ವನಿಯನ್ನು ಎತ್ತಾ ಇದೆ. ಜೊತೆಗೆ ಏನು ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಬಿಡದಿ ಪಾದಯಾತ್ರೆಯನ್ನು ಬಿಡದಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನು ಕೈಗೊಂಡಿದ್ರು. ನಂತರ ಕುಮಾರಸ್ವಾಮಿ ಅವರು ಕೂಡ DK ಶಿವಕುಮಾರ್ ಅವರಿಗೆ ಬಹಿರಂಗ ಪತ್ರವನ್ನು ಬರೆದು ಬಹಿರಂಗ ಚರ್ಚೆಗೆ ಬಿಡದಿಯ ಬೈರಮಂಗಲಕ್ಕೆ ಆಹ್ವಾನಿಸಿದ್ರು. ಆದರೆ DK ಶಿವಕುಮಾರ್ ಅವರು ಗೈರಾಗಿದ್ರು. ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ತಮ್ಮ ಕಾರ್ಯಕರ್ತನನ್ನು ಜೈಲಿಗೆ ಕಳಿಸಿದ ಸಂದರ್ಭದಲ್ಲೂ ನೇರವಾಗಿ ಜೈಲಿಗೆ ತೆರಳಿ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತನ ಪರ ನಿಂತಿರುವಂಥದ್ದು, ಅದು ಕೂಡ ಒಂದಷ್ಟು ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈಗ SIR ಪ್ರಕ್ರಿಯೆ ಏನು ನಡೀತಾ ಇದೆ, ಇದರಲ್ಲಿ ಮೊದಲಿಗೆ ರಾಮನಗರದಲ್ಲೇ ಒಂದು ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ಕೂಡ ಸೇರಿಸಿ SIR ಮಾಡ್ತಾ ಇದ್ದಾರೆ, ಬಾಂಗ್ಲಾದೇಶಿಗಳನ್ನ ಸೇರಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ನೇರವಾಗಿ ಕುಮಾರಸ್ವಾಮಿ ಅವರು ವಿಡಿಯೋ ದಾಖಲೆಗಳ ಸಮೇತ ಬಿಡುಗಡೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ನೇರವಾಗಿ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದ ಜಿಲ್ಲಾಧಿಕಾರಿಗಳ ಮುಂದೆ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಜೊತೆಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ವೈಫಲ್ಯಗಳ ಹಿಂದೆ ಸರ್ಕಾರದ ಪಾತ್ರ ಇದೆ. ಅದರಲ್ಲೂ ಕೂಡ DK ಶಿವಕುಮಾರ್ ಅವರು ನೇರವಾಗಿ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು JDS ನಾಯಕರ ಒಂದು ಆರೋಪ ಆಗಿರುವಂಥದ್ದು. ಅದರಲ್ಲೂ ಕೂಡ JDS ಏನಿದೆ ಅದು 2028ರ ಚುನಾವಣೆಗೆ ಇನ್ನೂ ಕೂಡ ಸಾಕಷ್ಟು ಕಾಲಾವಕಾಶ ಇದ್ರು ಕೂಡ ಈಗಲಿಂದಲೇ ಕೂಡ ಅಗ್ರೆಸಿವ್ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಈಗಲಿಂದಲೇ ಹೋರಾಟ ಮಾಡಿದ್ರೆ ನಮ್ಮ ಪಕ್ಷಕ್ಕೂ ಕೂಡ ಲಾಭ ಆಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಬೇಕಾದ್ರೆ ಹೋರಾಟಗಳು ಅನಿವಾರ್ಯ ಅನ್ನೋದು JDS ನಾಯಕರಿಗೆ ಗೊತ್ತಾ ಇರುವಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ರೆ, ಇನ್ನೊಂದು ಕಡೆ ನಿಖಿಲ್ ಅವರು ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಇವರಿಬ್ಬರ ಜುಗಲ್ಬಂದಿ ಸಾಕಷ್ಟು ತಲೆನೋವನ್ನು ತಂದುಟ್ಟಿರುವಂಥದ್ದು. ಯಾಕಂದರೆ BJP ಕೇವಲ ಒಂದು ಕಡೆ ಪ್ರೆಸ್ ಮೀಟ್ಗಳನ್ನು ಮಾಡಿ ಆರೋಪಗಳನ್ನು ಮಾಡ್ತಾ ಇದ್ರೆ, JDS ನೇರವಾಗಿ ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು. ಇದು DK ಶಿವಕುಮಾರ್ ಅವರಿಗೆ ಒಂದು ಸವಾಲಾಗಿ ಕಾಣಿಸ್ತಾ ಇರುವಂಥದ್ದು, ಜೊತೆಗೆ ತಲೆನೋವಾಗಿರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.